ಅಂದ್ರೆ ಒಂದು ಸಣ್ಣ ನೋವಿದೆ ಅಂತ. ಇಲ್ಲ ಹಂಗೇನಿಲ್ಲ. ಇದ್ದೇ ಇರ್ತದೆ, ಎಲ್ಲರಿಗೂ ಇದ್ದೇ ಇರ್ತದೆ. ಪ್ರಮೋಷನ್ ಆಗಬೇಕು, ಹೆಚ್ಚಿನ ಹುದ್ದೆಗೆ ಹೋಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ಸೊ ಒಂದು 2-3 ಮಂದಿಗೆ ಅಸಮಾಧಾನ ಇದೆ, ಇಲ್ಲಂತಿಲ್ಲ. ಸರಿಪಡಿಸ್ತಾರೆ ಮುಖ್ಯಮಂತ್ರಿಗಳು. ಯಾರು ಸರ್? ಇನ್ನೂ ಇದೆ ಇರ್ಬೋದು, ಇನ್ನೂ ಇರ್ಬೋದು, ಇನ್ನೂ 2-3 ಮಂದಿ ಇರ್ಬೋದು. ಅದು ಮುಖ್ಯಮಂತ್ರಿಗಳು ಹೋಗಿ ಮಾತಾಡಿರ್ಬೋದು. ಸೊ ವೇಟ್ ಮಾಡೋಣ. ಅಂಥದ್ದೇನೋ ಸಮಸ್ಯೆ ಇಲ್ಲ, ಸರ್ಕಾರದಲ್ಲಿ ಪರಿಹಾರ ಮಾಡ್ತಾರೆ. ಸಮಸ್ಯೆ ನಿವಾರಣೆಗೆ ಸಮನ್ವಯ ಸಮಿತಿ ರಚನೆ ಅಗತ್ಯ ಇದೆ. ಇಲ್ಲ ಅದೆಲ್ಲ ಗೊತ್ತಿಲ್ಲ, ಅದೆಲ್ಲ ಮುಂದಿನ ಇನ್ನೂ ನಂತರದ ಪ್ರೊಸೆಸ್. ಈಗ ತಕ್ಷಣ ಏನು ಬೇಕೋ ಅಷ್ಟು ಮಾಡೋಣ ಅಷ್ಟಕ್ಕೆ. ಈಗ ಸಮಸ್ಯೆ ಶುರುವಾಗಿದೆ, ಆಮೇಲೆ ಸಮನ್ವಯ, ಆಮೇಲೆ ನೋಡೋಣ. ಲೇಟ್ ಬೇಡ. ಟೇಕ್ ಆಫ್ಗಿಂತ ಮುಂಚೆನೇ ಹಿಂಗಾದ್ರೆ ಕಷ್ಟ ಅಲ್ವಾ ಸರ್? ಟೇಕಪ್ ಅದು ಮತ್ತೆ ವಾಪಸ್ ಮತ್ತೆ ರನ್ವೇ ಮತ್ತೆ ಬರ್ತದಲ್ಲ, ವಾಪಸ್ ಅದು ಟೇಕಪ್ ಆಗೋದಿಲ್ಲ ಅಂದರೆ ಮತ್ತೆ ವಾಪಸ್ ರನ್ವೇಗೆ ತರ್ತಾರೆ, ಬಂದು ಮತ್ತೆ ಹೊರಡ್ಬೇಕೀಗ, ಮತ್ತೆ ವಾಪಸ್ ಓಡಿಸ್ತಾರೆ, ಮತ್ತೆ ಟೇಕಪ್ ಆಗುತ್ತೆ ಅಷ್ಟೇ. ಅದರಲ್ಲಿ ಏನಂತದೇನು ವಿಶೇಷ ಏನಿಲ್ಲ. ಸ್ವಾಭಾವಿಕ ಒಂದೊಂದು ಸಾರಿ ಟೇಕಪ್ ಆಗದೆ ವಾಪಸ್ ಮತ್ತೆ ಕರೆಸ್ಕೊಳ್ತಾರೆ, ಮತ್ತೆ ಓಡಿಸ್ತಾರೆ, ಕೊಡ್ತಾರೆ. ಓಕೆ, ಅಷ್ಟನ್ನ ಇವತ್ತು ಸಾಕು. ಇಲ್ಲ ಅಂದ್ರೆ ಒಂದು ಸಣ್ಣ ನೋವಿದೆ ಅಂತ. ಇಲ್ಲ ಹಂಗೇನಿಲ್ಲ. ಇದ್ದೇ ಇರ್ತದೆ, ಎಲ್ಲರಿಗೂ ಇದ್ದೇ ಇರ್ತದೆ. ಪ್ರಮೋಷನ್ ಆಗಬೇಕು, ಹೆಚ್ಚಿನ ಹುದ್ದೆಗೆ ಹೋಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ಸೊ ಒಂದು 2-3 ಮಂದಿಗೆ ಅಸಮಾಧಾನ ಇದೆ, ಇಲ್ಲಂತಿಲ್ಲ. ಸರಿಪಡಿಸ್ತಾರೆ ಮುಖ್ಯಮಂತ್ರಿಗಳು. ಯಾರು ಸರ್? ಇನ್ನೂ ಇದೆ ಇರ್ಬೋದು, ಇನ್ನೂ ಇರ್ಬೋದು, ಇನ್ನೂ 2-3 ಮಂದಿ ಇರ್ಬೋದು. ಅದು ಮುಖ್ಯಮಂತ್ರಿಗಳು ಹೋಗಿ ಮಾತಾಡಿರ್ಬೋದು. ಸೊ ವೇಟ್ ಮಾಡೋಣ. ಅಂಥದ್ದೇನೋ ಸಮಸ್ಯೆ ಇಲ್ಲ, ಸರ್ಕಾರದಲ್ಲಿ ಪರಿಹಾರ ಮಾಡ್ತಾರೆ. ಸಮಸ್ಯೆ ನಿವಾರಣೆಗೆ ಸಮನ್ವಯ ಸಮಿತಿ ರಚನೆ ಅಗತ್ಯ ಇದೆ. ಇಲ್ಲ ಅದೆಲ್ಲ ಗೊತ್ತಿಲ್ಲ, ಅದೆಲ್ಲ ಮುಂದಿನ ಇನ್ನೂ ನಂತರದ ಪ್ರೊಸೆಸ್. ಈಗ ತಕ್ಷಣ ಏನು ಬೇಕೋ ಅಷ್ಟು ಮಾಡೋಣ ಅಷ್ಟಕ್ಕೆ. ಈಗ ಸಮಸ್ಯೆ ಶುರುವಾಗಿದೆ, ಆಮೇಲೆ ಸಮನ್ವಯ, ಆಮೇಲೆ ನೋಡೋಣ. ಲೇಟ್ ಬೇಡ. ಟೇಕ್ ಆಫ್ಗಿಂತ ಮುಂಚೆನೇ ಹಿಂಗಾದ್ರೆ ಕಷ್ಟ ಅಲ್ವಾ ಸರ್? ಟೇಕಪ್ ಅದು ಮತ್ತೆ ವಾಪಸ್ ಮತ್ತೆ ರನ್ವೇ ಮತ್ತೆ ಬರ್ತದಲ್ಲ, ವಾಪಸ್ ಅದು ಟೇಕಪ್ ಆಗೋದಿಲ್ಲ ಅಂದರೆ ಮತ್ತೆ ವಾಪಸ್ ರನ್ವೇಗೆ ತರ್ತಾರೆ, ಬಂದು ಮತ್ತೆ ಹೊರಡ್ಬೇಕೀಗ, ಮತ್ತೆ ವಾಪಸ್ ಓಡಿಸ್ತಾರೆ, ಮತ್ತೆ ಟೇಕಪ್ ಆಗುತ್ತೆ ಅಷ್ಟೇ. ಅದರಲ್ಲಿ ಏನಂತದೇನು ವಿಶೇಷ ಏನಿಲ್ಲ. ಸ್ವಾಭಾವಿಕ ಒಂದೊಂದು ಸಾರಿ ಟೇಕಪ್ ಆಗದೆ ವಾಪಸ್ ಮತ್ತೆ ಕರೆಸ್ಕೊಳ್ತಾರೆ, ಮತ್ತೆ ಓಡಿಸ್ತಾರೆ, ಕೊಡ್ತಾರೆ. ಓಕೆ, ಅಷ್ಟನ್ನ ಇವತ್ತು ಸಾಕು.